ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನೀವು ಆಲ್ರೆಡಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ತಮ್ಮ ಮೇಲೆ ನೋಡಿರ್ತೀರ ಸ್ನೇಹಿತರೆ. ಹೌದು, ನಾನು ಇವತ್ತು SBI ಬ್ಯಾಂಕ್ನಲ್ಲಿ ಹೇಗೆ ನಾವು ವಾಟ್ಸಪ್ ಬ್ಯಾಂಕಿಂಗ್ ಮುಖಾಂತರ ನಾವು ಏನೇನು ಸರ್ವಿಸಸ್ ತೊಗೋಬೋದು ಅಂತ ನಮಗೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾನು ವಾಟ್ಸಪ್ ಓಪನ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ವಾಟ್ಸಪ್ಪಲ್ಲಿ ಒಂದು ನಂಬರ್ ಏನು ಡಿಸ್ಪ್ಲೇನಲ್ಲಿ ತೋರಿಸ್ತಿದೆ ಅಲ್ವಾ, ಆ ನಂಬರ್ನ ಸೇವ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಸೇವ್ ಮಾಡ್ಕೊಂಡ ನಂತರ ನೀವು ಈ ಥರ ಚಾರ್ಟ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇದೇನು ಈಗ ನಿಮಗೆ ಗ್ರೀನ್ ಮಾರ್ಕಲ್ಲಿ ಏನು ಬಂದಿದಲ್ವಾ, ಸೊ ಇದು ನಮ್ಮ SBI ಇದೆ. ನೀವು ಯಾವುದೇ ರೀತಿ ಹೆದರೋ ಅವಶ್ಯಕತೆ ಏನಿರಲ್ಲ ಸ್ನೇಹಿತರೆ. ಸೊ ನೀವು ಒಂದು ನಂಬರ್ ಕನ್ಫರ್ಮ್ ಮಾಡ್ಕೊಂಡ ತಕ್ಷಣ ನಮಗೆ ಮೇಲ್ಗಡೆ ಈ ಥರ ಎಲ್ಲ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಈ ಥರ ಬ್ಲೂ ಮಾರ್ಕಲ್ಲಿ ಟಿಕ್ ಮಾರ್ಕಲ್ಲಿ ಬಂದರೆ SBI ಇದೆ ಅಂತೇನು ಅರ್ಥ ಸ್ನೇಹಿತರೆ. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟಿಗೆ ಹಾಯ್ ಅಂತ ನಾನು ಟೈಪ್ ಮಾಡ್ತೀನಿ ಸ್ನೇಹಿತರೆ. ಟೈಪ್ ಮಾಡಿದ ತಕ್ಷಣ ಅದೊಂದು OTP ಬರುತ್ತೆ ಸ್ನೇಹಿತರೆ. OTP ಎಂಟ್ರಿ ಮಾಡಿರಬೇಕಾಗುತ್ತೆ ನೀವು ಆಲ್ರೆಡಿ. ನಾನು ಆ್ಯಕ್ಚುಲಿ ಏನಂದರೆ ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಫಸ್ಟ್ ನಿಮ್ಗೆ ಏನು ಬರ್ತಿದೆಯಪ್ಪ ಅಂತಂದರೆ ಈ ಥರದೊಂದು ಸಿಂಬಲ್ ಬರುತ್ತೆ ಸ್ನೇಹಿತರೆ ನಿಮಗೆ. ಸೊ ನಿಮ್ಮ ಹೆಸರು ಬಂದುಬಿಟ್ಟು ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ ಸ್ನೇಹಿತರೆ. ಕೆಳಗಡೆ ನೋಡ್ತಿದ್ರಲ್ವ, ನಿಮಗೆ KYC ಅಪ್ಡೇಷನ್ ಅಂತ ತೋರಿಸ್ತಿದೆ, ಗೆಟ್ ಇಟ್ ಬ್ಯಾಲೆನ್ಸ್ ಇದೆ, ಮತ್ತು ಮಿನಿ ಸ್ಟೇಟ್ಮೆಂಟ್ ಇದೆ. ಸೊ ಅದಾದ ನಂತರ ನಿಮಗೆ ಇಂಟ್ರೆಸ್ಟ್ ಸರ್ಟಿಫಿಕೇಷನ್ ಕೂಡ ಬರುತ್ತೆ. ಸೊ ಇನ್ನೂ ಕೆಳಗಡೆ ಬಂದರೆ ನಿಮಗೆ ಬ್ಯಾಂಕ್ ಸರ್ವಿಸಸ್ ಏನೇನಿರುತ್ತೆ ಎಲ್ಲದೂ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಫಸ್ಟ್ ನಾನು ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂತಂದರೆ, ನೋಡಿ ಇಂಟ್ರೆಸ್ಟ್ ಸರ್ಟಿಫಿಕೇಷನಲ್ಲಿ ಏನೇನು ತೊಗೋಬೋದಪ್ಪ ಅಂದರೆ ಡೆಪಾಸಿಟ್ಸ್ದು, ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟು, ಸೊ ಪ್ರತಿಯೊಂದು ನೀವು ತೊಗೋಬೇಕಾಗುತ್ತೆ ಸ್ನೇಹಿತರೆ. ನೀವು ಇದರಲ್ಲಿ ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಸ್ನೇಹಿತರೆ ನಿಮಗೆ. ಬನ್ನಿ ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ನಾನು ಫಸ್ಟ್ ಈಗ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದರೆ ನಿಮಗೆ ಬ್ಯಾಂಕಿಂಗ್ ಸರ್ವಿಸಸಲ್ಲಿ ನಿಮಗೆ ಬ್ಯಾಂಕಿಂಗ್ ಸರ್ವಿಸಸ್ಸು, ಚೆಕ್ ಬುಕ್ಸು ಮತ್ತು ಡಿಜಿಟಲ್ ಬ್ಯಾಂಕಿಂಗು ಪ್ರತಿಯೊಂದನ್ನು ನೀವು ಇದರಲ್ಲಿ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಇವಾಗ ಏನು ನೋಡ್ತಿದ್ದೀನಪ್ಪ ಅಂದರೆ ಫಸ್ಟ್ ನಾನು KYC ಅಪ್ಡೇಷನ್ನ ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಫಸ್ಟಿಗೆ ನಾನು ತೊಗೊಳ್ಳೋದು ಯಾವುದಪ್ಪ ಅಂದರೆ ಗೆಟ್ ಇಟ್ ಬ್ಯಾಲೆನ್ಸ್ ತೊಗೊಳ್ತೀನಿ ಸ್ನೇಹಿತರೆ. ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾನು ಅಕೌಂಟಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಇದೇ ರೀತಿ ನಿಮಗೆ ವಾಟ್ಸಪ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈಗ ನನ್ನ ಬ್ಯಾಲೆನ್ಸ್ ಬಂದುಬಿಟ್ಟು ಬರೀ ₹168 ಇದೆ ಸ್ನೇಹಿತರೆ. ಸೊ ನಿಮಗೆ SWIFT ಬೇಕಾದ್ರೆ ಲಿಂಕ್ ಮಾಡ್ಕೋಬೋದು, ಬೇಡ ಅಂದರೆ ನೋ ಅಂತ ಕೊಟ್ಕೋಬೇಕು ಸ್ನೇಹಿತರೆ. ನಾನು ಇವಾಗ ನೋ ಅಂತ ಕೊಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ನಿಮಗೆ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಈ ಥರ ಡಿಯರ್ ಕಸ್ಟಮರ್ ಥ್ಯಾಂಕ್ ಯು ಫಾರ್ ಯುವರ್ ಅಂತಂದು ಬರುತ್ತೆ. ಸೊ ಇದಾದ ನಂತರ ನೋಡಿ ಸ್ನೇಹಿತರೆ, ಮತ್ತೆ ನಿಮಗೆ ಮಿನಿ ಸ್ಟೇಟ್ಮೆಂಟ್ ತೊಗೊಳ್ಳೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಿಮಗೆ ಇದರಲ್ಲಿ ನೋಡ್ತಿದ್ರಲ್ವ ಸ್ನೇಹಿತರೆ, ಇದು ಮಿನಿ ಸ್ಟೇಟ್ಮೆಂಟ್ ಅಂತ ಥರ್ಡ್ ಆಪ್ಷನ್ ಇದೆಲ್ಲ, ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಚಿಕ್ಕದಾಗಿ ಟ್ರಾನ್ಸಾಕ್ಷನ್ಸ್ ಬರುತ್ತೆ ಸ್ನೇಹಿತರೆ. ನಿಮಗೆ ಅಂದರೆ ಒಂದು 4 ಡೇಸ್ದು ಇಲ್ಲ 5 ಡೇಸ್ದು ಟ್ರಾನ್ಸಾಕ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಟ್ರಾನ್ಸಾಕ್ಷನ್ ಬರೋಕ್ಕಿಂತ ಮುಂಚೆ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಇದರಲ್ಲಿ ಕಾಣಿಸ್ತಿರುವ ಅಕೌಂಟ್ ನಂಬರ್ ಏನಿದೆ ಅಲ್ವಾ, ಸೊ ಈ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನೀಗ ಸೇವಿಂಗ್ಸ್ ಅಕೌಂಟ್ ನಂಬರ್ನ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಸೇವಿಂಗ್ಸ್ ಅಕೌಂಟ್ನ ಸೆಲೆಕ್ಷನ್ ಮಾಡಿಕೊಂಡು ಸೆಂಡ್ ಕೊಡ್ತೀನಿ ಸ್ನೇಹಿತರೆ. ಇದಾದ ನಂತರ ನಮಗಿದು ಮಿನಿ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ ಸ್ನೇಹಿತರೆ. ನಿಮಗೆ ಅಂದರೆ ಒಂದು 3 ದಿನದ್ದು ಸ್ಟೇಟ್ಮೆಂಟ್ ಬರುತ್ತೆ ಸ್ನೇಹಿತರೆ. ಸೊ ನೀವೇನೇನು ಟ್ರಾನ್ಸಾಕ್ಷನ್ ಮಾಡಿರೋದೆಲ್ಲದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ನಿಮಗೆ ಇಲ್ಲಿ ನೋ ಅಂತ ಆಪ್ಷನ್ಸ್ ತೊಗೊಳ್ತಿದ್ದೀನಿ ಸ್ನೇಹಿತರೆ. ನನಗಿದು ಮತ್ತೆ ಏನು ಆಪ್ಷನ್ಸ್ ಬೇಡ ಅಂತ ಅಂದ್ಬಿಟ್ಟು ನೋ ಅಂತ ತೊಗೊಳ್ತಾ ಇದ್ದೀನಿ. ಸೊ ನೋಡ್ತಿದ್ರಲ್ವ ಸ್ನೇಹಿತರೆ, ಇದಿಷ್ಟು ನಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಸ್ನೇಹಿತರೆ. ಈ ಟ್ರಾನ್ಸಾಕ್ಷನ್ ಮುಗಿದ ತಕ್ಷಣ ಮತ್ತೆ ನಮಗೆ ಬೇರೆ ಸರ್ವಿಸಸ್ ಬೇಕಂದ್ರೂ ಬೇರೆ ಸರ್ವಿಸಸ್ಸು ಕೂಡ ತೊಗೋಬೋದು ಸ್ನೇಹಿತರೆ ನಮಗೀಗ. ಸೊ ಇದನ್ನು ವ್ಯೂ ಮೋರ್ ಆಪ್ಷನ್ಸ್ ತೊಗೊಂಡ್ರೆ ಭಾಳ ಬರುತ್ತೆ ಸ್ನೇಹಿತರೆ ನಿಮಗೆ. ಇದರಲ್ಲಿ ಮತ್ತೇನಪ್ಪ ಆಪ್ಷನ್ಸ್ ಇರುತ್ತೆ ಅಂದರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಸದ್ಯಕ್ಕೆ ಇಷ್ಟು ಸಾಕು ಸ್ನೇಹಿತರೆ. ಮತ್ತೆ ನಿಮಗೆ ಯಾವ್ದಾದ್ರು ವೀಡಿಯೋಸ್ ಬೇಕಂದರೆ ನಿಮಗೆ ಇದ್ರ ರಿಲೇಟೆಡೇ ನೀವು ಕಮೆಂಟ್ ಮಾಡಿದರೆ ಸೊ ವಾಟ್ಸಪ್ ಬ್ಯಾಂಕಿಂಗ್ ಮುಖಾಂತರ ನೀವು ಏನೇ ಸರ್ವಿಸಸ್ ತೊಗೋಬೋದು ಅಂತ ನಿಮಗೆ ಇನ್ ಡೀಟೇಲ್ ಆಗಿ ವೀಡಿಯೋಸ್ ಬೇಕಂದರೆ ಇನ್ ಡೀಟೇಲ್ ಆಗಿ ವೀಡಿಯೋ ಮಾಡ್ಕೊಡ್ತೀನಿ ಸ್ನೇಹಿತರೆ. ಇವಾಗ ಫಸ್ಟೇ ನಾನು ಇಷ್ಟು ಸ್ಟೇಟ್ಮೆಂಟ್ ತೊಗೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ.